ಸ್ನೇಹಿತರೆ ನಮಸ್ಕಾರ. ಒಂದು ಕಡೆ ಡೆವಿಲನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದರೆ, ಮತ್ತೊಂದು ಕಡೆ ದರ್ಶನ್ ಅವರ ವಿರುದ್ಧ ಒಂದಷ್ಟು ಸಾಲು ಸಾಲು ಆರೋಪಗಳು ಕಳೆದ ಒಂದು ವಾರದಿಂದನೂ ಕೂಡ ಕೇಳಿ ಬರ್ತಾ ಇತ್ತು. ದರ್ಶನ್ ಅವರು ಜೈಲಿನಲ್ಲಿ ಸಹ ಕೈದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇದೇ ಮೊಟ್ಟ ಮೊದಲ ಬಾರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಕ್ಷಣಕ್ಕೆ ರಿಯಾಕ್ಟ್ ಮಾಡಿರುವಂತಹ ದರ್ಶನ್ ಅವರ ಪತ್ನಿ ಇದರ ಹಿಂದಿನ ಅಸಲಿಯತ್ತೇನು ಅನ್ನೋದನ್ನು ತೆರೆದಿಟ್ಟಿದ್ದಾರೆ. ಜೊತೆಗೆ ಈ ರೀತಿಯಾದಂಥ ಆರೋಪವನ್ನು ಯಾರು ಮಾಡಿದರು, ಯಾಕೆ ಮಾಡಿದರು, ಅದರ ಹಿಂದಿನ ಉದ್ದೇಶ ಏನು, ಇದರ ಬಗ್ಗೆಯೂ ಕೂಡ ವಿಜಯಲಕ್ಷ್ಮಿ ಮಾತನಾಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದಂತಹ ದರ್ಶನ್ ಅವರು ಜೈಲಿನ ಒಳಗಡೆಯಿಂದನೇ ಒಂದು ಸಂದೇಶವನ್ನು ತಮ್ಮ ಸೆಲೆಬ್ರಿಟೀಸ್ಗಳಿಗೆ ಕೊಟ್ಟಿದ್ದಾರೆ. ಡೆವಿಲ್ ರಿಲೀಸ್ ಆಗ್ತಿರುವಂಥ ಸಂದರ್ಭದಲ್ಲಿ ಮತ್ತು ದರ್ಶನ್ ಒಳಗಡೆ ಇರುವಂತಹ ರೀತಿಯ ಬಗ್ಗೆಯೂ ಕೂಡ ಈಗ ದರ್ಶನ್ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನಾಗ್ತಿದೆ ದರ್ಶನ್ ಅವರ ಬದುಕಿನಲ್ಲಿ? ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿರುವಂಥ ಸಂದರ್ಭದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ದರ್ಶನ್ ಅವರ ಡೆವಿಲ್ ಸಿನಿಮಾ ದರ್ಶನ್ ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡಿರಲಿಲ್ಲ. ಇಂತಹದೊಂದು ಘಟನೆಗಳು ಸಾಕಷ್ಟು ಹೀರೋಗಳ ಬದುಕಿನಲ್ಲಿ ನಡೆದಿದೆ ಈ ಹಿಂದೆನೂ ಕೂಡ, ಆದರೆ ಅದು ಕಡಿಮೆ. ಆದರೆ ದರ್ಶನ್ ಅವರ ಬದುಕಿನಲ್ಲಿ ಈ ರೀತಿಯಾದಂಥ ಒಂದು ಘಟನೆ ಆಗ್ತಿರೋದು ಇದೇ ಮೊಟ್ಟ ಮೊದಲ ಬಾರಿಗೆ. ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲನ್ನು ಸೇರಿ ಜೈಲಿನಲ್ಲಿ ಕಂಬಿ ಎಣಿಸ್ತಿರುವಂಥ ಸಂದರ್ಭದಲ್ಲಿ ಇಲ್ಲಿ ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಡೆವಿಲ್ ಸಿನಿಮಾ ರಿಲೀಸ್ ಆಗೋದಕ್ಕೂ 4-5 ದಿನಗಳ ಹಿಂದೆ ಒಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಏನಂತ ಹೇಳಿದ್ರೆ, ದರ್ಶನ್ ಅವರು ಜೈಲಿನಲ್ಲಿರುವಂತಹ ಸಹ ಕೈದಿಗಳ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥ ಸುದ್ದಿ. ಈ ಸುದ್ದಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ನ್ಯೂಸ್ ಚಾನಲ್ಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಸುದ್ದಿಗಳು ಬಿತ್ತರವಾಗಿದ್ದು ಸಹಜವಾಗಿ. ಇನ್ನು ದರ್ಶನ್ ಮೇಲೆ ಒಂದಷ್ಟು ಹಳೆ ದ್ವೇಷವನ್ನು ಸಾಧಿಸ್ತಿರುವಂಥ ಕೆಲವೊಂದಷ್ಟು ಮಾಧ್ಯಮಗಳು ಇದಕ್ಕೆ ಮಸಾಲೆಯನ್ನು ಕೂಡ ಸೇರಿಸಿ ಕೆಲವೊಂದಷ್ಟು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇನ್ನೂ ಕೆಲವು ವಾಹಿನಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ತಜ್ಞರನ್ನು ಕೂರಿಸ್ಕೊಂಡು ಮತ್ತು ಜೈಲಾಧಿಕಾರಿಗಳನ್ನು, ಅಂದರೆ ಈ ಹಿಂದೆ ಯಾರೆಲ್ಲ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಾರೋ ಆ ಜೈಲಾಧಿಕಾರಿಗಳನ್ನು ಕೂರಿಸ್ಕೊಂಡು ಚರ್ಚೆ ಮಾಡಿತ್ತು. ಹಾಗೆ ಹೀಗೆ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲವನ್ನೂ ಕೂಡ ಚರ್ಚಿಸಿದ್ದು. ಅಸಲಿಗೆ ಅಲ್ಲಿ ಆಗಿದ್ದೇ ಬೇರೆ, ಇವರಿಲ್ಲಿ ಚರ್ಚೆ ಮಾಡಿದಂಥ ವಿಚಾರವೇ ಬೇರೆ. ಅವಶ್ಯಕತೆಯೇ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಈ ದರ್ಶನ್ ಜೈಲಿನ ಒಳಗಡೆ ಸಹ ಕೈದಿಗಳಿಗೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಚಪಾತಿ ಸುದ್ದಿ ಅಂತ ಹೇಳಿದ್ರೆ ಸುಳ್ಳು ಸುದ್ದಿ. ಅಂಥದ್ದು ಏನೂ ಕೂಡ ಘಟನೆ ನಡೆದೇ ಇಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟ ಮಾಹಿತಿ ಸಿಗ್ತಾ ಇದೆ. ಸಹ ಕೈದಿಗಳ ಮೇಲೆ ದರ್ಶನ್ ಹಲ್ಲೆ ಮಾಡೋದಕ್ಕೆ ಸಹ ಕೈದಿಗಳನ್ನು ಭೇಟಿ ಮಾಡುವಂಥ ಅವಕಾಶನೇ ದರ್ಶನ್ಗೆ ಇಲ್ಲ. ಯಾವ ಕೈದಿಯನ್ನು ಕೂಡ ದರ್ಶನ್ ಭೇಟಿ ಆಡುವಂತಿಲ್ಲ. ಜೊತೆಗೆ ಸಹ ಕೈದಿಗಳ ಮೇಲೆ ಪರಪನಾಗ್ರಹಾರದಲ್ಲಿರುವಂಥ ದರ್ಶನ್ ಸಹ ಕೈದಿಗಳ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋಗೋದಕ್ಕೂ ಕೂಡ ಚಾನ್ಸೇ ಇಲ್ಲ ಅನ್ನೋದನ್ನು ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಲಾಗಿದೆ. ಹೌದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಕೊಟ್ಟಿದ್ದಾರೆ. ಇಂದು ನಾನು ಜೈಲಿಗೆ ಭೇಟಿ ನೀಡಿದಾಗ ನಾನು ಅಧಿಕಾರಿಗಳ ಜೊತೆಗೆ ಮಾತನಾಡಿದೆ. ನನ್ನ ಪತಿಯೊಂದಿಗೆ ಮತ್ತು ಅವರಿಂದ ಹಲ್ಲೆಗೊಳಗಾದಂತಹ ವ್ಯಕ್ತಿಗಳೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿದೆ. ವದಂತಿಗಳಿಂದ, ಊಹಾಪೋಹಗಳಿಂದ ಅಲ್ಲ, ವಿಕೃತ ನಿರೂಪಣೆಗಳಿಂದಲ್ಲ, ಎಲ್ಲವನ್ನು ಕೂಡ ನೇರವಾಗಿ ಅರ್ಥ ಮಾಡಿಕೊಳ್ಳಲು ನಾನು ಬಯಸಿದ್ದೆ. ಮತ್ತು ಎಲ್ಲ ಕಡೆಯವರನ್ನು ಕೂಡ ಕೇಳಿದ ನಂತರ ಒಂದು ವಿಚಾರ ಸಂಪೂರ್ಣವಾಗಿ ಸ್ಪಷ್ಟವಾಯಿತು. ಈ ಆರೋಪಗಳು ನಕಲಿ, ಆಧಾರರಹಿತ ಮತ್ತು ದುರುದ್ದೇಶಪೂರಿತ ಉದ್ದೇಶದಿಂದನೇ ಸೃಷ್ಟಿಸಿದ್ದು ಅನ್ನೋದು ಗೊತ್ತಾಯಿತು. ಹೀಗಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಪೋಸ್ಟನ್ನು ಮಾಡ್ತಾರೆ. ಅಂದರೆ ಏನಾಗಿತ್ತು ಅಲ್ಲಿ ಅನ್ನುವಂಥ ಅಸಲಿ ವಿಚಾರವನ್ನು ವಿಜಯಲಕ್ಷ್ಮಿ ಅವರು ತೆರೆದಿಡ್ತಾರೆ. ಇಷ್ಟಕ್ಕೆ ಸುಮ್ಮನಾಗದಂಥ ವಿಜಯಲಕ್ಷ್ಮಿ ಇನ್ನಷ್ಟು ವಿಚಾರಗಳನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಅಸಲಿಗೆ ಈ ಘಟನೆ ಏನು ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ. ದರ್ಶನ್ ಜೊತೆಗೆ ತಮ್ಮ ವ್ಯವಸ್ಥಾಪಕನೂ ಕೂಡ ಆಗಿದ್ದಂಥ ನಾಗರಾಜು, ಅನುಕುಮಾರ್, ಜಗದೀಶು, ಪ್ರದೂಷು ಮತ್ತು ಲಕ್ಷ್ಮಣ್ ಒಂದೇ ಬ್ಯಾರಕ್ನಲ್ಲಿದ್ದಾರೆ. ಆದರೆ ದರ್ಶನ್ ತಮ್ಮ ವ್ಯವಸ್ಥಾಪಕರಾದಂಥ ನಾಗರಾಜುವನ್ನು ಹೊರತುಪಡಿಸಿ ಉಳಿದವರ ಮೇಲೆ ವಿನಾಕಾರಣ ಹಲ್ಲೆ ನಡೆಸುತ್ತಿದ್ದಾರೆ. ಬೆಳಗ್ಗೆ ಬೇಗ ಎದ್ದು ಇತರ ಆರೋಪಿಗಳಿಗೆ ಒದ್ದು ಎಬ್ಬಿಸ್ತಿದ್ದಾರೆ ಮತ್ತು ವಿನಾಕಾರಣ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸ್ತಿದ್ದಾರೆ ಅಂತೇಳಿ ಆರೋಪ ಮಾಡಲಾಗಿತ್ತು, ಕೇಳಿ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ದರ್ಶನ್ ಮತ್ತು ಜಗದೀಶ್ ನಡುವೆ ವಾಗ್ವಾದ ನಡೆದು ದೊಡ್ಡ ಜಗಳವಾಗಿದೆ ಒಳಗಡೆ ಅನ್ನುವಂಥದ್ದು ಈಗ ಗೊತ್ತಾಗಿತ್ತು. ಇದು ವಿಕೋಪಕ್ಕೆ ಹೋದಾಗ ಜೈಲು ಸಿಬ್ಬಂದಿ ಮತ್ತು ಇತರೆ ಕೈದಿಗಳ ಮಧ್ಯೆ ಈ ಜಗಳವನ್ನು ಬಿಡಿಸಿ ನಂತರ ಇವರನ್ನು ಸಮಾಧಾನ ಮಾಡಿದ್ದಾರೆ. ದರ್ಶನ್ ಅವರಿಂದ ಸಹ ಕೈದಿಗಳಿಗೆ ಮಾನಸಿಕ ಮತ್ತು ದೈಹಿಕ ಕಿರುಕುಳ ಆಗ್ತಿದೆ ಅಂಥೇಳಿ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅಂದಹಾಗೆ ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಕೂಡ ನಡೆದಿತ್ತು ಹೊರಗಡೆ. ಈಗ ಇವೆಲ್ಲವೂ ಕೂಡ ಹಸಿ ಸುಳ್ಳುಗಳು, ಇದು ಕಪೋಲ ಕಲ್ಪಿತ ಕಥೆಗಳು ಅನ್ನೋದನ್ನು ಸ್ವತಃ ವಿಜಯಲಕ್ಷ್ಮಿ ಅವರೇ ಬಹಿರಂಗಪಡಿಸಿದ್ದಾರೆ.
ಅಲ್ಲಿಗೆ ಇವೆಲ್ಲವೂ ಕೂಡ ದೊಡ್ಡ ಕಥೆಯೇ, ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅನ್ನೋದನ್ನು ವಿಜಯಲಕ್ಷ್ಮಿ ಅವರು ಬಹಿರಂಗಪಡಿಸಿದಂತಾಗಿದೆ. ಇಷ್ಟಕ್ಕೆ ಸುಮ್ಮನಾಗದಂತಹ ವಿಜಯಲಕ್ಷ್ಮಿ ಸತ್ಯ ಸ್ವಲ್ಪ ಸಮಯದವರೆಗೆ ಮೌನವಾಗಿರ್ಬೋದು, ಆದರೆ ಅದು ಎಂದಿಗೂ ಕೂಡ ತಲೆಬಾಗೋದಿಲ್ಲ. ಸುಳ್ಳುಗಳು ಜೋರಾಗಿ ಕೂಗ್ತವೆ, ತಮ್ಮದೇ ಆದಂತಹ ಭಾರಕ್ಕೆ ಕುಸಿಯುವಂಥ ಮೊದಲು ಎಲ್ಲವೂ ಕೂಡ ಇದೇ ರೀತಿ ಆರ್ಭಟಿಸ್ತವೆ ಅನ್ನುವಂಥದ್ದು ವಿಜಯಲಕ್ಷ್ಮಿಯವರ ಈ ಮಾತಿನ ಅರ್ಥ. ಅಂದರೆ ವಿಜಯಲಕ್ಷ್ಮಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಿ ಆ ರೀತಿ ಏನೂ ಕೂಡ ಘಟನೆಗಳು ನಡೆದಿಲ್ಲ, ಇವೆಲ್ಲವೂ ಕೂಡ ಸುಳ್ಳಿನ ಮಾತುಗಳು, ಸುಳ್ಳು ಹೇಳಿದ್ದಾರೆ, ಕಪೋಲಕಲ್ಪಿತ, ಅಂದರೆ ಯಾರೋ ಸೃಷ್ಟಿ ಮಾಡಿರುವಂಥದ್ದು, ಆ ರೀತಿ ಅಸಲಿಗೆ ನಡೆದೇ ಇಲ್ಲ. ನಾನು ಸ್ವತಃ ಹೋಗಿ ಕೇಳಿ ವಿಚಾರಿಸಿ ಎಲ್ಲವನ್ನೂ ಕೂಡ ಮಾತನಾಡಿಸಿ ಬಂದಿದ್ದೇನೆ. ಈಗ ಕೇವಲ ದರ್ಶನ್ ಅವ್ರನ್ನ ಮಾತ್ರ ಅಲ್ಲ, ಸಹ ಕೈದಿಗಳನ್ನು ಕೂಡ ವಿಜಯಲಕ್ಷ್ಮಿ ಮಾತಾಡಿಸಿ ಏನಾಗಿದೆ ಅಂತ ಹೇಳ್ಬಿಟ್ಟು ಕೇಳಿಬಿಟ್ಟು ನಂತರ ಬಂದಿದ್ದೀನಿ. ಹಾಗಾಗಿ ಅಂತಹ ಯಾವ ಘಟನೆಯೂ ಕೂಡ ಅಲ್ಲಿ ನಡೆದಿಲ್ಲ, ಇವೆಲ್ಲವೂ ಕೂಡ ಕೆಲವರು ಸೃಷ್ಟಿ ಮಾಡಿರುವಂಥದ್ದು, ಬೇಕು ಅಂತಲೇ ಸೃಷ್ಟಿ ಮಾಡಿರುವಂಥದ್ದು ಅನ್ನೋದು ವಿಜಯಲಕ್ಷ್ಮಿಯವರು ನೇರವಾಗಿ ಹೇಳಿರುವಂಥ ಮಾತು. ಅಂದರೆ ಇಲ್ಲಿ ನೋಡಿ, ಯಾವ್ಯಾವ ರೀತಿ ಸುದ್ದಿಗಳನ್ನು ಸೃಷ್ಟಿ ಮಾಡ್ತಾರೆ, ಯಾವ್ಯಾವ ರೀತಿ ಗಾಳಿ ಸುದ್ದಿಗಳನ್ನು ಸೃಷ್ಟಿ ಮಾಡಿ ಹರಿಬಿಡುವಂಥ ಕೆಲಸವನ್ನು ಮಾಡ್ತಾರೆ, ಕೆಟ್ಟ ಹೆಸರು ತರುವಂಥ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಈ ಘಟನೆ ಅಂತಲೇ ಹೇಳ್ಬೋದು. ಅಸಲಿಗೆ ಈಗ ದರ್ಶನ್ ಒಳಗಡೆ ಹಲ್ಲೆ ಮಾಡುವಂಥ ಮನಸ್ಥಿತಿಯಲ್ಲೂ ಕೂಡ ಇದ್ದಂತೆ ಕಾಣಿಸಲ್ಲ. ಯಾಕಂತ ಹೇಳಿದ್ರೆ ದರ್ಶನ್ಗೆ ಆಲ್ರೆಡಿ ಒಂದು ಮಾಡಿನೇ ಸಾಕಾಗಿ ಹೋಗಿದೆ. ಒಂದು ಸಲ ಹೊರಗಡೆ ಬಂದರೂ ಸಾಕಪ್ಪ ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ಈಗ ಇದೇ ವಿಚಾರದ ಬಗ್ಗೆ ಕನವರಿಸ್ತಾ ಕೂತಿರುವಂಥ ಸಂದರ್ಭದಲ್ಲಿ ಮತ್ತೆ ಉಳಿದವರ ಮೇಲೆ ಹಲ್ಲೆ ಮಾಡಿ 4 ವರ್ಷ ಜೈಲಿನಲ್ಲಿರೋ ರೀತಿ ಆಗೋದು ಬೇಡ ಅನ್ನುವಂಥದ್ದು ಕೂಡ ದರ್ಶನ್ಗೆ ಈಗ ಅರಿವಿಗೆ ಬಂದಿರ್ತದೆ. ಈಗ ದರ್ಶನ್ ಜೈಲಲ್ಲಿ ಹೋಗಿ ಕೂರೋದು ಅಂತ ಹೇಳಿದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವರ ಮಾನಸಿಕ ಮನಸ್ಥಿತಿ ಹೇಗಿರ್ಬೋದು ಸತ್ಯದಲ್ಲಿ ಅಂತ ಹೇಳ್ಬಿಟ್ಟು. ಆಮೇಲೆ ದರ್ಶನ್ ಅವರಿಂದ ಈಗ ಅಭಿಮಾನಿಗಳಿಗೆ, ತಮ್ಮ ಸೆಲೆಬ್ರಿಟೀಸ್ಗಳಿಗೆ ಒಂದು ಪತ್ರ ಕೂಡ ಬಂದಿದೆ. ಡೆವಿಲ್ ರಿಲೀಸ್ ಆಗ್ತಿರುವಂಥ ಸಂದರ್ಭದಲ್ಲಿ ಬಂದಿರುವಂಥ ಪತ್ರ. ಇದೇ ಬೇರೆ ರೀತಿಯಾದಂತಹ ಒಂದು ವಿಚಾರವನ್ನು ಈಗ ತೆರೆದಿಡ್ತಾ ಇದೆ. ಏನು? ಹೌದು, ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಪರವಾಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಅಭಿಮಾನಿಗಳಿಗೆ ಸಂದೇಶವನ್ನು ರವಾನಿಸಿದ್ದಾರೆ. ಈ ಸಂದೇಶದಲ್ಲಿ ನನ್ನ ಹೃದಯದಿಂದ ನೇರವಾಗಿ ಬರ್ತಿರುವಂಥ ಸಂದೇಶ ಇದು. ಇದನ್ನು ವಿಜಯ್ ನಿಮ್ಮೆಲ್ಲರಿಗೂ ಕೂಡ ತಲುಪಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿ, ಕಾಳಜಿ, ನಿಮ್ಮ ದಣುವರಿಯದಂತಹ ಬೆಂಬಲ, ರಾಜ್ಯದಾದ್ಯಂತ ನಿಮ್ಮ ಅವಿರತ ಪ್ರಚಾರದ ಬಗ್ಗೆ ನಮಗೆ ಪ್ರತಿ ಬಾರಿಯೂ ಕೂಡ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ದೂರದಿಂದಲೇ ನಾನು ಪ್ರತಿ ಕ್ಷಣವನ್ನು ಕೂಡ ನನ್ನೊಂದಿಗೆ ನಿಮ್ಮ ಉಪಸ್ಥಿತಿಯನ್ನು ಅನುಭವಿಸ್ತಾ ಇದ್ದೇನೆ. ನಾನು ನಿಮಗೆ ಇದನ್ನು ತುಂಬ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ದಯವಿಟ್ಟು ಜನರು ಏನು ಹೇಳ್ತಾರೋ ಅದರ ಬಗ್ಗೆ ಚಿಂತಿಸಬೇಡಿ. ಯಾವುದೇ ವದಂತಿ ಅಥವಾ ಯಾವುದೇ ಈ ನೆಗೆಟಿವ್ ಸುದ್ದಿಗಳನ್ನು, ನಿಮ್ಮ ಹೃದಯವನ್ನು ಅಲುಗಾಡಿಸುವಂಥ ಸುದ್ದಿಗಳನ್ನು ಈ ರೀತಿ ನಿಮ್ಮ ಮನಸ್ಸಿನ ಒಳಗಡೆ ಬಿಟ್ಕೊಳ್ಬೇಡಿ. ನೀವು ನನ್ನ ಶಕ್ತಿ, ನೀವು ನನ್ನ ಕುಟುಂಬ, ಮತ್ತು ಹಿಂದೆಂದಿಗೂ ಕೂಡ ನೀವೇ ನನ್ನ ಪ್ರಪಂಚ. ನೀವು ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆಗಾಗಿ ನಾನು ನಿಂತಿದ್ದೇನೆ. ನನ್ನ ಜೀವನದ ಈ ಹಂತದಲ್ಲಿ ನನ್ನ ದೊಡ್ಡ ಶಕ್ತಿಯೇ ನೀವು. ನಿಮ್ಮ ಪ್ರೀತಿ ಶಕ್ತಿಯನ್ನು ನನ್ನ ಚಲನಚಿತ್ರ ಡೆವಿಲ್ ಕಡೆಗೆ ಹರಿಸಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ. ನಿಮ್ಮೆಲ್ಲರಿಂದ ನಾನು ನನಗಾಗಿ ಉಳಿದಿದ್ದೇನೆ. ನನಗೆ ತೋರಿಸಿದಂಥ ಅದೇ ಅಪಾರ ಪ್ರೀತಿಯನ್ನು ನೀವು ಡೆವಿಲ್ ಮೇಲೂ ಕೂಡ ಸುರಿಸ್ತೀರಿ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ನನ್ನ ಅನುಪಸ್ಥಿತಿಯಲ್ಲೂ ಕೂಡ ಸಹ ನೀವು ಪ್ರತಿ ಪ್ರಶ್ನೆಗೆ, ಪ್ರತಿ ಅನುಮಾನಕ್ಕೆ, ಪ್ರತಿ ಧ್ವನಿಗೆ ಪದಗಳಿಂದಲ್ಲ, ಈ ಚಿತ್ರದ ಅದ್ಭುತ ಯಶಸ್ಸಿನಿಂದ ಉತ್ತರವನ್ನು ಕೊಡ್ತೀರಾ ಅಂತೇಳಿ ನಾನು ಬಯಸ್ತೇನೆ. ಅದು ನಿಮ್ಮ ಧ್ವನಿಯಾಗಿರ್ತದೆ, ಅದು ನನ್ನ ಹೇಳಿಕೆ ಆಗಿರೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ. ನಿಮ್ಮ ಪ್ರಚಾರಗಳು, ನಿಮ್ಮ ಸಮರ್ಪಣೆ, ನಿಮ್ಮ ಏಕತೆ ಬಗ್ಗೆ ಕೇಳಿದಾಗ ನನಗೆ ಹೆಮ್ಮೆ ಮತ್ತು ತುಂಬು ಮನಸ್ಸಿನ ಭಾವನೆಗಳು ಬರ್ತದೆ. ನಾನು ನಿಮ್ಮೆಲ್ಲರನ್ನು ಕೂಡ ಮತ್ತೆ ಭೇಟಿಯಾಗುವಂತಹ ದಿನಕ್ಕೆ ಕಾಯ್ತಾ ಇದ್ದೇನೆ. ಅದು ಸದ್ಯಕ್ಕಂತೂ ಆಗೋದಿಲ್ಲ. ಜೊತೆಗೆ ನನ್ನ ಸುತ್ತಲೂ ಕೂಡ ನೀವು ಗೋಡೆಯಾಗಿ ನಿಂತಿದ್ದಕ್ಕೆ ಧನ್ಯವಾದಗಳು. ನಾನು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಕೂಡ ನಂಬ್ತೀನಿ ಮತ್ತು ಸಮಯ ಸತ್ಯವನ್ನು ಮಾತನಾಡ್ತದೆ ಅಂಥೇಳಿ ನಂಬಿದ್ದೇನೆ. ಅದೇ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ. ನೆನಪಿಡಿ, ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರಿಸ್ತದೆ ಅಂತಲೂ ಕೂಡ ಸಂದೇಶವನ್ನು ರವಾನಿಸಿದ್ದಾರೆ. ಈ ಮೂಲಕ ದರ್ಶನ್ ಅವರು ತಮ್ಮ ಸಿನಿಮಾವನ್ನು ಗೆಲ್ಲಿಸ್ಕೊಡಿ ಅಂತೇಳ್ಬಿಟ್ಟು ಅಭಿಮಾನಿಗಳಲ್ಲಿ ಮನವಿಯನ್ನು ಮಾಡಿದ್ದಾರೆ. ಹಾಗೆಯೇ ಯಾವುದೇ ಈ ವದಂತಿಯ ಮಾತುಗಳಿಗೆ ಕಿವಿಗೊಡಬೇಡಿ ಎನ್ನುವಂತಹ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಆಮೇಲೆ ಇವತ್ತಿಗೂ ಕೂಡ ಈ ಮಾತುಗಳನ್ನು ಕೇಳಿದಾಗ ದರ್ಶನ್ ಈ ಎಲ್ಲ ಆರೋಪಗಳಿಂದ ಮುಕ್ತರಾಗಿ ಹೊರಗಡೆ ಬರ್ತಾರೆ ಅನ್ನುವಂಥ ನಂಬಿಕೆ ಅವರಲ್ಲಿ ಸ್ಪಷ್ಟವಾಗಿ ಇದ್ದಂತೆ ಕಾಣಿಸ್ತಿದೆ. ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತೇಳಿ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ದರ್ಶನ್ ಅವರ ಈ ಪೋಸ್ಟನ್ನು ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.